ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಯಾವ ತರ ಮೇಂಟೈನ್ ಮಾಡಬೇಕು, ಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಯಾವ ತರ ನಮ್ಮ ಹೆಲ್ತ್ ನ ಮೇಂಟೈನ್ ಮಾಡಬೇಕು. ವಿ ಕ್ಯಾನ್ ಕಂಟಿನ್ಯೂ ಟು ದ ಸೇಮ್ ಥಿಂಗ್. ನಾವು ವರ್ಕೌಟ್ ಮಾಡ್ಬೋದು, ಎಕ್ಸರ್ಸೈಸ್ ಮಾಡ್ಬೋದು, ಗುಡ್ ಫುಡ್, ಪ್ರೋಟೀನ್ ರಿಚ್ ಡಯಟ್, ಐರನ್ ರಿಚ್ ಡಯಟ್ ಇದೆಲ್ಲ ತಗೊಂಡು ನಾವು ನೋಡ್ಕೋಬೇಕಾಗುತ್ತೆ. ಮೆನ್ಸ್ಟ್ರೇಷನ್ ಅನ್ನೋದು ತುಂಬಾ ಬೇಗ ಆಗ್ತಾ ಇದೆ, ರೈಟ್? ಬಿಕಾಸ್ ಆಫ್ ಸ್ಟ್ರೆಸ್ ಅಥವಾ ಒಬೇಸಿಟಿ ಅಥವಾ ತುಂಬಾ ಅಂದ್ರೆ ನ್ಯೂಟ್ರಿಷನಲಿ ಡೆಫಿಷಿಯಂಟು ಕೂಡ ಇರ್ಬೋದು. 9-10 ವಯಸ್ಸಲ್ಲೇ ಈ ಹೆಣ್ಮಕ್ಳಿಗೆ ಕಾಣಿಸ್ಕೊಳ್ತಾ ಬರ್ತಿದೆ. ವಾಟ್ ಇಸ್ ರೈಟ್ ಏಜ್ ಅನ್ನೋಕೆ ಏನಾದ್ರು ಇದೆಯಾ? ಕನ್ಸಿಡರ್ ಟು ಬಿ ನಾರ್ಮಲ್ ಯಾವಾಗ ಅಂದ್ರೆ 11ರಿಂದ 14ನೇ ವಯಸ್ಸಿನ ತನಕ. 15 ವರ್ಷಕ್ಕಿಂತ ಜಾಸ್ತಿ ಆದಾಗ್ಲೂ ಪೀರಿಯಡ್ಸ್ ಒಂದ್ಸತಿನೂ ಕಾಣಿಸ್ಕೊಂಡಿಲ್ಲ ಅಂತಂದ್ರೆ ಅದು ಒಂದು ಪ್ರಾಬ್ಲಮ್ ಆಗತ್ತೆ. ವೈಟಲ್ ಸೈನ್ ಅನ್ನೋದು ಇರುತ್ತಪ್ಪ, ಸೊ ಅದರ ಬಗ್ಗೆ ಹೇಳಿ. ಪಲ್ಸ್, BP, ರೆಸ್ಪಿರೇಟರಿ ರೇಟ್ ಮತ್ತು ಟೆಂಪರೇಚರ್ನ ಚೆಕ್ ಮಾಡ್ತೀವಿ. ಮೆನ್ಸ್ಟ್ರುಯಲ್ ಹೆಲ್ತ್ ಇಸ್ ಕನ್ಸಿಡರ್ಡ್ ಆಸ್ ಅ 5th ವೈಟಲ್ ಸೈನ್ ಅಂತೀವಿ. ಪೀರಿಯಡ್ ಟ್ರ್ಯಾಕಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮೆನ್ಸ್ಟ್ರುಯಲ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಇದು ಯಾಕೆ? ಐಕ್ಯ ಮಿತ್ರ ವೀಕ್ಷಿಸಿ ಮಧ್ಯಾಹ್ನ 12:30ಕ್ಕೆ.